ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ಗೆ ಸ್ವಾಗತ. ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿ ಆಲೂ ಪೋಹಾ ಸ್ಟಿಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ ಅವಲಕ್ಕಿನ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಈ ಅವಲಕ್ಕಿ ಪೌಡರ್ನ ಒಂದು ಬೌಲ್ಗೆ ಹಾಕಿ ನೀರು ಹಾಕಿ ತೊಳೆದು ಒಂದು 5 ನಿಮಿಷ ಹಾಗೆ ಆರಲು ಬಿಡಿ. ಇದಕ್ಕೆ ಬೇಯಿಸಿ ಮ್ಯಾಶ್ ಮಾಡಿದ ಒಂದು ದೊಡ್ಡ ಆಲೂಗಡ್ಡೆ, 1 ಚಮಚ ಆರೆಗಾನೋ, 1 ಚಮಚ ಚಿಲ್ಲಿ ಫ್ಲೇಕ್ಸ್, 1/4 ಚಮಚ ಆಮ್ಚೂರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಚಮಚ ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಆರೆಗಾನೋ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ ಸೇರಿಸ್ಕೊಳ್ಬಹುದು. ಇದರ ಕೋಟಿಂಗ್ಗೆ 3 ಚಮಚ ರವೆ ಹಾಗೂ ಅರ್ಧ ಚಮಚ ಜಲ್ಜೀರಾ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ರವೆ ಕ್ರಿಸ್ಪಿ ಎಫೆಕ್ಟ್ ಕೊಡುತ್ತೆ ಹಾಗೂ ಜಲ್ಜೀರಾ ಸ್ಪೈಸಿ ಎಫೆಕ್ಟ್ ಕೊಡುತ್ತೆ. ಈ ಹಿಟ್ಟನ್ನು ನಿಂಬೆ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಈ ಥರ ರೋಲ್ ಮಾಡಿ ಇಟ್ಕೊಳ್ಳಿ. ತುಂಬ ದಪ್ಪ ಮಾಡಬೇಡಿ, ತುಂಬ ದಪ್ಪ ಮಾಡಿದ್ರೆ ಅದು ಒಳಗಡೆ ಸರಿಯಾಗಿ ಬೇಯೋದಿಲ್ಲ. ಇದನ್ನೆಲ್ಲ ಒಂದೇ ಸೈಜ್ಗೆ ಕಟ್ ಮಾಡಿ. ನಾನು ಮೀಡಿಯಂ ಪೋಹಾ ಯೂಸ್ ಮಾಡಿದ್ದೀನಿ. ನಿಮಗೆ ಯಾವುದು ಇಷ್ಟವಾಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಇದನ್ನು ಈಗ ರವೆ ಮಿಶ್ರಣದ ಮೇಲೆ ರೋಲ್ ಮಾಡಿ. ಈಗ ಇದು ಎಣ್ಣೆಗೆ ಹಾಕಲು ರೆಡಿಯಾಗಿದೆ. ಡಯಟ್ ಕಾನ್ಷಿಯಸ್ ಇರೋರು ಶಾಲೋ ಫ್ರೈ ಮಾಡ್ಕೊಳ್ಬಹುದು. ಕಾದಿರುವ ಎಣ್ಣೆಯಲ್ಲಿ ಒಂದೊಂದೇ ರೋಲ್ನ ಹಾಕಿ 2 ನಿಮಿಷ ಆದಮೇಲೆ ಅದನ್ನು ಮಗಚಿ ಹಾಕಿ. ಮೀಡಿಯಂ ಫ್ಲೇಮ್ನಲ್ಲೇ ಕಾಯಿಸಿ. ಗೋಲ್ಡನ್ ಬ್ರೌನ್ ಕಲರ್ಗೆ ತಿರುಗಿದ ಮೇಲೆ ಇದನ್ನು ಬಾಣಲೆಯಿಂದ ತೆಗೆಯಿರಿ. ತುಂಬ ಕಡಿಮೆ ಸಮಯದಲ್ಲಿ ಇದು ರೆಡಿಯಾಗುತ್ತೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ನೋಡಿ, ಇದು ಹೊರಗಡೆಯಿಂದ ಕ್ರಿಸ್ಪಿ ಆಗಿದೆ, ಒಳಗಡೆ ಅಷ್ಟೇ ಸಾಫ್ಟ್ ಆಗಿ ಬಂದಿದೆ. ಕಾಫಿ ಅಥವಾ ಟೀ ಜೊತೆ ಈ ಸ್ನ್ಯಾಕ್ಸ್ನ ಬಿಸಿ ಬಿಸಿಯಾಗಿ ತಿನ್ನಿ. ಇದು ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.